ಗ್ರಾಮದಲ್ಲಿ ಎಲ್ಲೂ ಕೊಳಕು ಏನೂ ಇಲ್ಲ. ಗ್ರಾಮನೂ ಕೊಳಕಿಲ್ಲ, ಗ್ರಾಮದ ಜನತೆಯಲ್ಲೂ ಕೊಳಕಿಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ಕೂಡ. ಅವ್ರ ಮನೆಯಲ್ಲಿ ನಮ್ಮ ಊರಿನ ಚೆನ್ನಾಗಿ ಇಟ್ಕೋಬೇಕು ಅಂತ ಪ್ರತಿಯೊಬ್ಬ ಮನೆ ಮನುಷ್ಯನ ಒಂದು ಕರ್ತವ್ಯನೇ ಇದೆ. ಅದೇ ರೀತಿ ಆ ಕರ್ತವ್ಯಕ್ಕೆ ನಮ್ಮ ಊರವರು ಜನನ ಸ್ಪಂದಿಸ್ತಾ ಇದ್ದಾರೆ. ಇವತ್ತಿನವರೆಗೂ ಒಂದು ಗಲಾಟೆ ಗದ್ದಲ ಮತ್ತೊಂದು ಮಗದೊಂದು ಏನೊಂದನ್ನು ಕೂಡ ಇವರಿಗೆ ನಾವು ನೋಡಲೇ ಇಲ್ಲ. ಇದೆಲ್ಲ ಗೌರವ ಚನ್ನಬಸಪ್ಪನವರ ಒಂದು ಅಡಿಪಾಯದಲ್ಲಿ ಬೆಳೆದೋಗಿದೆ. ಈ ಒಂದು ತಾಲೂಕಿನಲ್ಲಿ 3 ಶಾಲೆಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಶಾಲೆಗೆ ಉತ್ತಮ STMC ಅಂತಕ್ಕಂಥ ಒಂದು ಶಾಲೆಯನ್ನು ಆಯ್ಕೆ ಮಾಡಿ 50,000 ರೂಪಾಯಿ ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನಮ್ಮ ಶಾಲೆಗೆ ನೀಡಿದ್ದಾರೆ. ಅದನ್ನು ಹೇಳ್ಕೊಡ್ಲಿಕ್ಕೆ ನಮಗೂ ಕೂಡ ಈ ಸಂದರ್ಭದಲ್ಲಿ ಖುಷಿ ಆಗುತ್ತೆ. ಹಾಗೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಕೂಡ ವ್ಯವಸ್ಥಿತವಾಗಿ ಕಲ್ಕೊಂಡು ಹೋಗ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಗೊಂಡೆದಹಳ್ಳಿ ಗ್ರಾಮಕ್ಕೆ ನಾವು ಇವತ್ತು ಬಂದಿದ್ದೀವಿ. ಗೊಂಡೆದಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದಲೂ ಕೂಡ ಸ್ವಚ್ಛ ಒಂದು ಆಂದೋಲನ ಥರನೇ ಮಾಡ್ಕೊಂಡಿದ್ದಾರೆ. ಒಂದು ಸ್ವಚ್ಛ ಮುಕ್ತವಾಗುವಂತಹ ಒಂದು ಏನು ಹೇಳ್ತೀವಿ ಅಂತ ಹೇಳಿದರೆ ಒಂದು ಸೌಹಾರ್ದತೆ ಆಗಿರ್ಬೋದು, ಊರಿನಲ್ಲಿರುವಂತಹ ಒಂದು ಒಗ್ಗಟ್ಟಿರಬಹುದು, ಮತ್ತು ಚರಂಡಿ ಕ್ಲೀನ್ ಆಗಿರಬಹುದು, ಮತ್ತು ಸುತ್ತಮುತ್ತ ಮನೆಗಳಿಗೂ ಕೂಡ ನೇಮ್ ಬೋರ್ಡ್ಗಳಾಗಿರ್ಬೋದು ಅಂತ ಹಾಕಿರುವಂಥದ್ದು ಅಳವಡಿಸಿರೋದು ನಾವು ಈ ಗೊಂಡೆದಹಳ್ಳಿಯಲ್ಲಿ ನೋಡ್ತೀವಿ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಇಲ್ಲಿ ಊರಿನಲ್ಲಿ ಒಗ್ಗಟ್ಟು ಎಲ್ಲರೂ ಕೂಡ ವಿಶ್ವಾಸದ ಇದ್ದಾರೆ ಅನ್ನೋದು ಕೂಡ ಈ ರಸ್ತೆ 8ನೇ ಜಿಲ್ಲಾ ಗ್ರಾಮ ಪಂಚಾಯತಿ ನಮ್ಮ ಹತ್ರ. ಕಾಂಕ್ರೀಟಿಗೆ ಹಿಂದೆ ಸುರೇಶ್ ಅವರು ಶಾಸಕರಾಗಿದ್ದಾಗ 50 ಲಕ್ಷ ಹಾಕಿದ ಗ್ರಾಮಕ್ಕೆ ಇರ್ತಿಲ್ಲ. ಎಲ್ಲ ರೋಡ್ಗಳ್ನೂ ಕಾಂಕ್ರೀಟ್ ಮಾಡಿ ಇದು ಮಾಡಿಸ್ಕೊಟ್ಟಿದ್ರು. ಊರರು ಸಹ ಅದಕ್ಕೆ ಸಹಕಾರ, ಇದಕ್ಕೇನು ಸ್ವಚ್ಛ ಇದಕ್ಕೆ ಭಾಳ ಊರಿನ ಜನತೆನೂ ಭಾಳ ಸ್ವಚ್ಛತೆಗೆ ಆದ್ಯತೆ ಕೊಡ್ತೀವಿ. ಸರ್, ಈ ಒಂದು ಊರು ಅಂತ ಹೇಳಿದಾಗ ನಾವು ಬೇರೆ ಬೇರೆ ಊರುಗಳು ಕೂಡ ನೋಡ್ತಾ ಇದ್ವಿ, ಕಸದ ರಾಶಿಗಳು ಇರ್ತಿತ್ತು. ಬಟ್ ಇಲ್ಲಿ ಒಂದು ಸರ್ಕಲ್ ಆಗಿರ್ಬೋದು, ಒಂದು ಬೀದಿ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ತುಂಬ ಸ್ವಚ್ಛತೆಯಿಂದ ಇದೆ. ಇದ್ರ ಬಗ್ಗೆ ಏನಂತ ಹೇಳ್ತೀರಾ ಸರ್? ಅಲ್ಲ, ಇದು ಅವ್ರ ಮನೆಯಲ್ಲಿ ನಮ್ಮ ಊರಿನ ಚೆನ್ನಾಗಿ ಇಟ್ಕೋಬೇಕು ಅಂತ ಪ್ರತಿಯೊಬ್ಬ ಮನೆ ಮನುಷ್ಯನ ಒಂದು ಕರ್ತವ್ಯನೇ ಇದೆ. ಅದೇ ರೀತಿ ಆ ಕರ್ತವ್ಯಕ್ಕೆ ನಮ್ಮ ಊರವರು ಜನನ ಸ್ಪಂದಿಸ್ತಾ ಇದ್ದಾರೆ. ಆ ಪ್ರತಿಯೊಬ್ಬರು ಮನೆಯವರು ಕಸನ ಇದು ಮಾಡಿಬಿಟ್ಟು ಅದು ಯಾವುದಕ್ಕೆ ಬೇಕು, ಇವಾಗ ವೇಸ್ಟ್ ಕಸ ಒಲೆಗೆ ಹಾಕೋ ದೂರ ಇದು ಮಾಡ್ತಾರೆ, ಡಸ್ಟ್ಬಿನ್ನಿಗೆ ಹಾಕ್ತಾರೆ. ಎಲ್ಲ ಕಡೆಯೂ ಡಸ್ಟ್ಬಿನ್ ಗೋರಚಗ್ರಾಮ ಡಸ್ಟ್ಬಿನ್ಗೆ ಹಾಕ್ತಾರೆ. ಪಂಚಾಯತ್ಗೆ ಅವ್ನು ತಗೊಂಡು ಹೋಗ್ತಾರೆ. ಬಂದು ಪಂಚಾಯತ್ಗಿಂದನೂ ಕಸ ವಿಲೇವಾರಿ ವ್ಯಾನ್ ಬರುತ್ತೆ, ವಾರದಲ್ಲಿ 2 ದಿವಸ 3 ದಿವಸ ವ್ಯಾನಿಗೆ ಕೊಟ್ಟು ವ್ಯಾನ್ ಅದು ಪಂಚಾಯತ್ಗಿಂದ ಅವತ್ತು ಕಸನ ತಗೊಂಡೋಗ್ಬಿಟ್ಟು ವಿಲೇವಾರಿ ಮಾಡ್ತಾರೆ. ಸ್ವಚ್ಛತೆ ಎಲ್ಲ. ಸರ್, ಇಲ್ಲಿ ಈ ಊರಿನಲ್ಲಿ ಹೊಂದಾಣಿಕೆ ಯಾವ ಥರ ಇದೆ ಸರ್? ಇಲ್ಲೇನು ಯಾವುದೇ ರೀತಿಯಾದ ದ್ವೇಷ ಏನೂ ಇಲ್ಲ. ಎಲ್ಲರೂ ಹೊಂದಾಣಿಕೆ, ಪ್ರತಿಯೊಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ರೀತಿ ಕೋರ್ಟು ಕಚೇರಿ ಹೋಗೋದು ಕಂಪ್ಲೇಂಟ್ ಏನೂ ಇಲ್ಲ. ಜನರಿಗೆ ಬೇರೆ ಒಂದು ಊರುಗಳಿಗೆ ಯಾವ ರೀತಿ ಒಂದು ಸಲಹೆ ಕೊಡ್ಬೋದು ಸರ್? ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಅದು ಈ ರೀತಿ ಇದಕ್ಕೆಲ್ಲ ಸಹಕಾರ ನಮ್ಮ ಊರಿನ ಜನತೆಯರು ಪ್ಲಸ್ ನಮ್ಮ ಹಿರಿಯರಾದ ಒಬ್ಬರು ನಮ್ಮ ಇಂಜಿನಿಯರು ತಲೆಮಾರಿಂದ ಮಾಡ್ಕೊಂಬಂದಿದ್ದಾರೆ. ಊರಿನ ಬಗ್ಗೆ ಹೆಂಗಿರ್ಬೇಕು ಅಂತ ಅದನ್ನು ನಾವು ರೂಢಿಸ್ಕೊಂಡು ಹೋಗ್ತಾ ಇದ್ದೀವಿ. ಊರಿನ ಹಿರಿಯರು ಸಹ ಗ್ರಾಮದ ಬಗ್ಗೆ ಭಾಳ ಗೌರವಾಚಾರ ಇರ್ಬೋದು, ಅವರು ಭಾಳ ನಮ್ಮ ಊರಿನ ಬಗ್ಗೆ ಭಾಳ ಒಂದು ಅಭಿಮಾನಿಕೊಂಡು ಪ್ರತಿಯೊಂದಕ್ಕೂ ಅವ್ರು ಇದು ಮಾಡ್ತಾರೆ, ಸ್ಪಂದಿಸ್ತಾರೆ. ಎಲ್ಲದಕ್ಕೂ ಅವರು ಸಹಕಾರ ಇದೆ. ಗೌರವಾಚಾರರು ಅವರು ಭಾಳ ಜನಕ್ಕೆ ಹೇಳಿದರೆ, ಬೇರೆ ಔಟ್ ಆಫ್ ಎಲ್ಲೋದ್ರೂ ಅವರು ನಮ್ಮ ಗ್ರಾಮಕ್ಕೆ ಬಂದು ನೋಡಿ ಬಂದಂಥ ಜನಗಳು ಅಷ್ಟೇ ಇದಾಗಿ ಇದು ಮಾಡ್ತಾರೆ ನಮ್ಮ ಊರಿಗೆ ಬಂದು. ನಮ್ಮ ಊರಿನ ಬಗ್ಗೆ ಹೇಳಬೇಕು ಅಂತಂತಂದರೆ ಇವತ್ತಿನವರೆಗೂ ಒಂದು ಗಲಾಟೆ ಗದ್ದಲ ಮತ್ತೊಂದು ಮಗದೊಂದು ಏನೊಂದನ್ನು ಕೂಡ ಇವರಿಗೆ ನಾವು ನೋಡಲೇ ಇಲ್ಲ. ನಮ್ಮ ಈ ವಯಸ್ಸಲ್ಲೂ ಕೂಡ ನಾವು ನೋಡಿಲ್ಲ. ಆಮೇಲಿಂದ ನಮ್ಮ ಮಕ್ಕಳನ್ನು ಕೂಡ ಇದೇ ಥರದ ನಮ್ಮನ್ನು ಫಾಲೋ ಮಾಡ್ತಾನೇ ಇದ್ದಾರೆ. ಯಾವುದೇ ಥರದ ಸಾಯಂಕಾಲ 6 ಗಂಟೆ ಮೇಲ್ಗಡೆಗೆ ನೀವು ಒಂದು ಹುಡುಗರನ್ನ ಯಾರ ಮನೆ ಎಲ್ಲೇ ಇದೆ ಅಂತ ಕೇಳೋದಕ್ಕೆ ಅವ್ರ ಮನೆಗೆ ಹೋಗಿ ನೀವು ಕೇಳಬೇಕಾಗಿದೆ. ಅಂಥ ಪರಿಸ್ಥಿತಿ ನಮ್ಮ ಊರಿದೆ. ಇದೆಲ್ಲ ಗೌರವ ಚನ್ನಬಸಪ್ಪನವರ ಒಂದು ಅಡಿಪಾಯದಲ್ಲಿ ಬೆಳೆದೋಗಿದೆ. ಕಲ್ಯಾಣ ಮಂಟಪನೇ ಅಷ್ಟೇ ಆಗಲಿ, ಶ್ರಮದಿಂದಲೇ ಮಾಡಿದ್ದಾಯಿತು. ನೀರಿನ ಸೌಕರ್ಯನೂ ಕೂಡ ನಮ್ಮೂರಿಗೆ ಭಾಳಷ್ಟು ಕಾಂಟ್ರಿಬ್ಯೂಷನ್ ಇದೆ. ಅವರ ಒಂದು ಇದರಿಂದನೇ ನಮ್ಮೂರು ನಡೀತಾ ಇದೆ ಅಂತಂದರೆ ಹೇಳಬೇಕು ಅಂತ ಇದೆ ನಮಗೆ. ಆಮೇಲಿಂದ ಇವತ್ತೇ ಮದುವೆ ಸಮಾರಂಭಗಳು ಮತ್ತೊಂದು ಮಾಡಬೇಕು ಅಂತಂದರೆ ಎಲ್ಲರೂ ಒಟ್ಟಿಗೆ ಕೂಲಿಗಾರನ ಕರ್ಕೊಳ್ದಂಗೆ ಮಾಡ್ತೀವಿ. ಇವತ್ತವರೆಗೂ ಇದೇ ಥರದಲ್ಲೇ ಮಾಡ್ತಾ ಇದ್ದೀವಿ ಇವರಿಗೆ. ಏನಾದ್ರು ಒಂದು ಕಾಂಟ್ರಾಕ್ಟ್ ಕೊಡಬೇಕು ಅಂತಂತಂದರೆ ಯಾಕೆ ಮಾಡ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ, ಹೆಂಗೆ, ಯಾರು ಪ್ರಶ್ನೆ ಈವರೆಗೂ ಮಾಡಿಲ್ಲ. ಕಾಂಟ್ರಾಕ್ಟ್ ಮಾಡ್ಕೊಂಡಿರೋರು ಕೂಡ ನಮ್ಮಲ್ಲಿ ಯಾರು ಕೂಡ ಆ ಥರದಲ್ಲಿ ಮಿಸ್ಗೈಡ್ ಮಾಡಿಲ್ಲ ಈವರೆಗೆ.
ಈ ಥರದಲ್ಲಿ ನಮ್ಮೂರು ನಡ್ಕೊಂಡು ಬರ್ತಾನೆ ಇದೆ. ಮಾಹಿತಿ ಕೇಂದ್ರ ಓಪನ್ ಮಾಡ್ಕೊಂಡಿದ್ದೀವಿ, ಆಮೇಲೆ ನೀರಿನ ಸೌಕರ್ಯ ಮಾಡ್ಕೊಂಡಿದ್ದೀವಿ, ರೋಡಿನ ಸೌಕರ್ಯ ಮಾಡ್ಕೊಂಡಿದ್ದೀವಿ, ಎಲ್ಲ ವ್ಯವಸ್ಥೆನೂ ಕೂಡ ನಮ್ಮೂರಲ್ಲಿ ಮಾಡ್ಕೊಂಡಿದ್ದೀವಿ. 90 ಭಾಗ ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಹುಡುಗರು ಕೂಡ ಅದೇ ಥರದಲ್ಲಿ ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ತಲೆಮಾರು ಹೆಚ್ಚು ಕಮ್ಮಿ ಆ ಥರದಲ್ಲಿ ಅನಿಸಿದೆ ಅಂತೇಳಿ ನಮಗೂ ಅನಿಸಿದೆ, ನಮಗೂ ಒಟ್ಟಾರೆ ಇದೇ ಥರದಲ್ಲಿ ನಡ್ಕೊಂಡು ಹೋಗ್ಲಿ ಅಂತೇಳಿ ನಾವು ದೇವರನ್ನು ಕೇಳ್ಕೊಳ್ತೀವಿ. ಬಹುಶಃ ಸ್ವಚ್ಛ ಗ್ರಾಮ ಬಂದಾಗಲೂ ಕೂಡ 2000ನೇ ಇಸ್ವಿಲಿ ನಮ್ಮ ಗ್ರಾಮದನ್ನು ಸೇರಿಸಿ ನಾವು ನಮ್ಮ ಗ್ರಾಮದ ವಂತಿಕೆಯನ್ನು ಒಂದೇ ದಿವಸ ಎಲ್ಲರೂ ಕ್ರೋಢೀಕರಿಸಿ ಕೊಟ್ಟು ಅದನ್ನು ಮಾಡಿದ್ವಿ, ಸ್ವಚ್ಛ ಗ್ರಾಮ ಮಾಡಿದ್ವು. ಇವತ್ತು ಬಹುಶಃ ನಮ್ಮ ಗ್ರಾಮದಲ್ಲಿ ಯಾರೇ ಬಂದು ನೋಡಿದ್ರು, ಈಗ ಈ ಗೋರುಚ ಅವರು ಯಾವ್ದಾದ್ರು ಒಂದು ಫಂಕ್ಷನ್ಗೆ ಆಗಲಿ ಮತ್ತು ಇನ್ನೊಂದು ಯಾವುದಕ್ಕೆ ಆಗಲಿ, ಯಾವ ಮಿನಿಸ್ಟ್ರು ಯಾರೇ ಬಂದರೂ ಕೂಡ ಒಂದು ಗ್ರಾಮನ ಸುತ್ತುವರಿಸಿ ತೋರಿಸಿ ನಾವು ಮಾಡ್ತಾಯಿದ್ದೀವಿ. ಅದು ಒಂದು ಹೆಮ್ಮೆ ವಿಷಯ. ಯಾಕಪ್ಪ ಅಂದರೆ ಗ್ರಾಮದಲ್ಲಿ ಎಲ್ಲೂ ಕೊಳಕು ಏನೂ ಇಲ್ಲ. ಬಹುಶಃ ಗ್ರಾಮನೂ ಕೊಳಕಿಲ್ಲ, ಗ್ರಾಮದ ಜನತೆಯಲ್ಲೂ ಕೊಳಕಿಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ಕೂಡ. ಅದಕ್ಕೋಸ್ಕರ ಈ ಗ್ರಾಮ ಮಾದರಿ ಗ್ರಾಮ ಅಂತ ಎನ್ನಿಸಲಿಕ್ಕೆ ನಮ್ಮ ಹೆಮ್ಮೆ ಆಗುತ್ತೆ. ಅದಕ್ಕೆ ನೀವು ಬಂದಿರೋದಕ್ಕೆ ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡಿ ನನ್ನ ಅನಿಸಿಕೆಗಳನ್ನ ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಸರ್, ಈಗ ಸರ್ಕಾರಿ ಶಾಲೆ ಕೂಡ ನೀವು ದತ್ತು ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಹೇಗೆ ಸರ್, ಯಾವ ತರ ತಗೊಂಡ್ರೆ? ಮುಂಚೆ ಅಂದರೆ ನಮ್ಮ ಗ್ರಾಮದಲ್ಲಿ ಹಿಂದೆ ಶಾಲೆ ನಡೀತಿತ್ತು. ನಮ್ಮ ಗ್ರಾಮದಲ್ಲಿ ಏನಾಗಿದೆ ಅಂದರೆ ಪ್ರತಿ ಕುಟುಂಬದಲ್ಲಿಯೂ ಅಫಿಷಿಯಲ್ಸ್ ಅಂದರೆ ವಿದ್ಯಾಭ್ಯಾಸ ಮಾಡ್ಕೊಂಡು ಹೊರಗಡೆ ವಿದ್ಯಾಭ್ಯಾಸ ಮಾಡ್ಕೊಂಡು ಅಲ್ಲಿ ನೌಕರಿ ಮಾಡ್ತಿದ್ದಾರೆ. ಸೊ ನೌಕರಿ ಮಾಡ್ತಿರೋರೆಲ್ಲರೂ ಅವ್ರವ್ರ ಮಕ್ಕಳನ್ನ ಅಲ್ಲೇ ಸೇರಿಸಿರೋದ್ರಿಂದ ನಮ್ಮ ಸರ್ಕಾರಿ ಶಾಲೆ 2 ವರ್ಷ ಕ್ಲೋಸ್ ಆಗಿತ್ತು, ಅಂದರೆ ಮುಚ್ಚಿತ್ತು. ಸೊ ಅದನ್ನು ಗೋರುಚ ಅವರು ತಂದು ಅದು ಅವರ ಟ್ರಸ್ಟ್ ಮುಖಾಂತರ ಒಂದು ಪ್ರತಿಯೊಂದು ಇದಕ್ಕೂ ಒಂದು ದತ್ತು ಸ್ವೀಕಾರ ಮಾಡ್ಕೊಂಡು ಮಕ್ಕಳನ್ನು ಸೇರಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು. ಸೊ ಮಕ್ಕಳು ಸೇರಿಸ್ಲಿಕ್ಕೂ ನಮ್ಮೂರಿಂದ ಇರೋ ಮಕ್ಕಳು ಅಂದರೆ ಬಹುಶಃ ನಮ್ಮ ಗ್ರಾಮದಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಎಲ್ಲರಿಗೂ ಆಗಿದೆ. ಅದನ್ನು ಹೇಳಬೇಕಂದ್ರೆ 1-2 ಮಕ್ಕಳು ಇಲ್ಲದೆ ಆದರೂ ಸೇರಿಸಿದರೆ. ಇವತ್ತಿನ ಒಂದು ಇದ್ರ ಪ್ರಕಾರ ಶಾಲಾ ಹೆಡ್ ಮಾಸ್ಟ್ರು ಹೊರಗಡೆಯಿಂದ ಅಜ್ಜಂಪುರ ಮತ್ತು ಬೊಗ್ಗೊಳ್ಳಿಯಿಂದ ಮಕ್ಕಳನ್ನು ಕರ್ಕೊಂಬಂದು 18 ಜನ ಮಕ್ಕಳನ್ನು ನಡೆಸಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆ ಮಕ್ಕಳಿಗೆ ಓಡಾಡಲಿಕ್ಕೆ ಟ್ರಾನ್ಸ್ಪೋರ್ಟಿಂಗು ಬಂದು ಹೋಗಲಿಕ್ಕೆ ಆಟೋ ಚಾರ್ಜಿಗೆ ಗೋರು ಟ್ರಸ್ಟಿಂದ ಕೊಡ್ತೀವಿ. ಆಮೇಲೆ ಪ್ರತಿಯೊಂದು ಮಕ್ಕಳಿಗೂ ಯೂನಿಫಾರಮು, ಶೂಸು, ಟೈ, ಏನು ಪುಸ್ತಕಗಳು, ಪ್ರತಿಯೊಂದು ಏನು ಸರ್ಕಾರ ಫೆಸಿಲಿಟೀಸ್ ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಏನು ಮಾಡ್ತಾರೆ ಆ ಥರ ಎಲ್ಲದನ್ನು ಮಾಡಿ ಇವತ್ತು ಅದನ್ನು ಮಾಡ್ತಾ ಇದ್ದಾರೆ. ಟ್ರಸ್ಟ್ ಮುಖಾಂತರನೇ ಮಾಡ್ತಾ ಇರೋದು. ಟ್ರಸ್ಟಲ್ಲಿ ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಟ್ರಸ್ಟಿಂದ ಒಬ್ಬೊಬ್ಬರು ಒಂದು ಹುಡುಗನ ಒಬ್ಬೊಬ್ಬರಿಗೆ ಅಫಿಷಿಯಲ್ಸ್ ಹೊರಗಡೆ ಇರೋ ಅಫಿಷಿಯಲ್ಸ್ಗಳಿಗೆ ಒಂದು ಹುಡುಗನ ಒಬ್ಬನಿಗೆ ನೀನು ನೋಡ್ಕೋಬೇಕಪ್ಪ. ವರ್ಷ ಅವನ ಬಟ್ಟೆ, ಶೂಸು, ಅವನ ಇದು, ಆಮೇಲೆ ಟ್ರಾನ್ಸ್ಪೋರ್ಟಿಂಗ್ ಇದ್ದು ಒಬ್ಬ ಹುಡುಗನ ನೀನು ಹಂಗೆ ಸುಮಾರು ಜನ ನಮ್ಮ ಅಫಿಷಿಯಲ್ಸ್ ಎಲ್ಲ ಒಳ್ಳೆ ನೌಕರಿಯಲ್ಲಿರೋರೆಲ್ಲ ಕೊಡ್ತಿದ್ದಾರೆ. ಸೊ ಅವರು ಟ್ರಸ್ಟಿಗೆ ಕೊಡ್ತಾರೆ, ಟ್ರಸ್ಟಿಂದ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನು ಮಾಡ್ತಾಯಿದ್ವಿ. ಅದು ಒಂದು ಹೆಮ್ಮೆ ವಿಷಯ. ಏಕೆಂದರೆ ಅವರು ಗೋರುಚ ಅವರಿಗೆ ನಮ್ಮೂರಲ್ಲಿ ಶಾಲೆ ಇಲ್ಲ ಅಂದರೆ ಒಂದು ಮರ್ಯಾದೆ ಇರಲ್ಲ ಅಂಥೇಳಿ ಅದನ್ನು ದತ್ತು ತಗೊಂಡು ನಡೆಸ್ತಾ ಇದ್ದಾರೆ. ಅದು ಇನ್ನೂ ಇದು ಮಾಡ್ತಾಯಿದೆ. ಆಮೇಲೆ ನಮ್ಮ ಊರಿಂದ ಮಕ್ಕಳನ್ನು ಸೇರಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿ ಆ ಶಾಲೆಯನ್ನು ಉಳಿಸ್ತಾ ಇದ್ದೀವಿ. ಅಮ್ಮ, ಇಲ್ಲಿ ಊರಿನಲ್ಲಿ ಮಕ್ಕಳೆಲ್ಲ ಹೊರಗಡೆ ಕೆಲಸ ಮಾಡಕ್ ಹೋಗಿರ್ತಾರೆ. ಈಗ ಯಾವ ರೀತಿ ಟೈಮ್ ಕೊಡ್ತಾರೆ? ನಿಮ್ಗೂ ಕೂಡ ಕೊಡ್ತಾರೆ ನಮ್ಮೂರು ನಮ್ಮ ಹಳ್ಳಿ ಅಂತ? ಯಾವ ರೀತಿ? ಅದೇ ಯಾವತ್ತು ಆದ್ರೂ ಒಂದ್ ವಾರಕ್ಕೊಂದ್ಸಲಂತೂ ಕಂಪಲ್ಸರಿ ಬರ್ತಾರೆ ಮೇಡಮ್. ಏನೇ ಕೆಲಸ ಆದ್ರೂ ಕೂಡ ಬಂದು ಮಾಡಿಬಿಟ್ಟೆ ಹೋಗ್ತಾರೆ. ಬಂದ್ಬಿಟ್ಟು 2 ದಿನ ಇದ್ದು ರಜೆ ಮತ್ತೆ ಮುಗಿಸ್ಕೊಂಡು ಇದಕ್ಕೆ ಹೋಗಿ ಡ್ಯೂಟಿಗೆ ಹೋಗ್ಬೇಕಾದ್ರೆ ಮತ್ತೆ ಹೋಗ್ಬಿಡ್ತಾರೆ ಸಾಯಂಕಾಲ ಬಂದು. ಆಮೇಲೆ ನಾವು ನಮ್ಮ ಮನೇಲೆಲ್ಲ ಮನೆ ಕೆಲ್ಸಕ್ಕೆ ಏನು ಯಾರನ್ನೂ ಇಟ್ಕೊಂಡೇ ಇಲ್ಲ. ನಾವು ಸಿಗೋದು ಇಲ್ಲ, ಇಟ್ಕೊಂಡು ಇಲ್ಲ. ಎಷ್ಟು ಜನ ಬಂದ್ರು ಕೂಲಿಯವ್ರಿಗೆಲ್ಲ ಮುದ್ದೆ ಎಲ್ಲ ಮಾಡ್ಕೊಟ್ಟು ಎಲ್ಲ ಮಾಡಿ ನಾವೆಲ್ಲ ಇದನ್ನೆಲ್ಲ ಮಾಡಿ ಊಟಕ್ಕೆಲ್ಲ ಮಾಡ್ಕೊಟ್ಟು ಎಲ್ಲ ಮಾಡ್ತೀವಿ. ಆಮೇಲೆ ನಮ್ದೊಂದು ಅಭ್ಯಾಸ, ನಾವು ಇದರಲ್ಲಿ ವಿಜಯ ಕರ್ನಾಟಕದಲ್ಲಿ ವಂಗಿರಣ ಅಂತ ಬರುತ್ತಲ್ಲ, ಅದು ನಾನು ಊಟ ಮಾಡಿದ ತಕ್ಷಣ ನಾನು ಎಲ್ಲಾದ್ರೂ ಬರೆದಿಟ್ಟು ಬಿಡ್ತೀನಿ ನೋಡಿ. ಡೈರಿಯಲ್ಲಿ ಅವತ್ತಿಂದ ಅವತ್ತು ಎಲ್ಲ ಬರೆದಿಟ್ಟು ಬಿಡೋದು ಅಭ್ಯಾಸ ನಮಗೆಲ್ಲ. ಕೆಲಸ ಎಲ್ಲ ಮುಗಿಸ್ಕೊಂಡು ಆ ಥರ ಮಾಡತ್ತೀವಿ ಮೇಡಮ್.
ಈಗ ಊರಲ್ಲಿ ಯಾವುದೇ ಕೂಡ ಅಹಿತಕರ ಘಟನೆಗಳು, ಜಗಳಗಳು, ಈಗ ಮಹಿಳೆಯರ ಅಂತ ಬಂದಾಗ ಸ್ವಲ್ಪ ಇರುಸು ಮುರುಸೆಲ್ಲ ಇರುತ್ತೆ. ಹೆಂಗಿದೆ ಇಲ್ಲಿ? ಅದೇ ಹಂಗೇನಾರು ಒಂದೊಂದ್ ಸ್ವಲ್ಪ ಮಾಡ್ತಾರೆ ಮೇಡಮ್, ಅಷ್ಟೊಂದೇನು ಇದ್ ಮಾಡಲ್ಲ. ಹಂಗ ಅಷ್ಟಕ್ಕೆ ಎಲ್ಲ ಇದ್ ಮಾಡ್ಬಿಟ್ಟು ಮತ್ತೆ ಬೇರೆ ಕಡೆ ಪೊಲೀಸ್ ಸ್ಟೇಷನ್ಗೂ ಅಂತದಕ್ಕೆಲ್ಲ ಹೋಗಲ್ಲ. ಮನೇಲೆ ಎಲ್ಲ ಇದ್ ಮಾಡ್ಬಿಟ್ಟು ಪಂಚಾಯತ್ಗೆ ನಮ್ಮ ಮನೆಯವ್ರು ಸ್ವಲ್ಪ ಗ್ರಾಮ ಅಧ್ಯಕ್ಷರಲ್ಲ ಅವರೆಲ್ಲ ಮಾಡಿಬಿಟ್ಟು ಸರಿ ಮಾಡ್ಬಿಡ್ತಾರೆ ಎಲ್ಲನ. ಆತರ ಹಂಗೆಲ್ಲ ಹೊರಗಡೆ ಎಲ್ಲ ಜಗಳ ಗಿಗಳ ಅಂತದೆಲ್ಲ ಮಾಡಲ್ಲ. ಈಗ ಹೆಣ್ಮಕ್ಳ ಬಗ್ಗೆ ಹೇಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಊರಿನ ಹೆಣ್ಮಕ್ಳು, ಮಹಿಳೆಯರು, ತಾಯಂದಿರು ಎಲ್ಲ ಚೆನ್ನಾಗಿದ್ದಾರೆ ಮೇಡಮ್. ಎಲ್ಲಾರು ಅವ್ರವ್ರ ಮನೆ ಕೆಲಸಗಳು ಮಾಡ್ಕೊಂಡಿರೋದು, ಹೊರಗಡೆ ಹುಡುಗಿಯರು ಕೆಲ್ಸಕ್ಕೆ ಹೋಗಿರೋರು ಅವರು ಕೂಡ ಚೆನ್ನಾಗಿದೆ. ಬರುಗಳಿಗೆ ಬಂದಾಗೆಲ್ಲ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಸ್ತ್ರೀ ಶಕ್ತಿ ಸಂಘ, ಆಮೇಲೆ ಧರ್ಮಸ್ಥಳ ಸಂಘ ಅಂತ ಎಲ್ಲ ಮಾಡ್ಕೊಂಡು ವಾರಕ್ಕೊಂದ್ಸಲ ಅದ್ರೆಲ್ಲ ಲೋನ್ ಎಲ್ಲ ತಗೊಂಡ್ಬಿಟ್ಟು ಅದ್ರಲ್ಲೆಲ್ಲ ವಾರ ವಾರ ದುಡ್ಡೆಲ್ಲ ಕಟ್ಟಿ ಇದ್ ಮಾಡ್ತಾರೆ. ಆತರ ಒಟ್ಟು ಚೆನ್ನಾಗಿ ಚೆನ್ನಾಗಿ ಎಲ್ಲ ಇದ್ ಮಾಡ್ತಾರೆ ಮೇಡಮ್. ಎಲ್ಲ ಸಾಮೂಹಿಕವಾಗಿ ಮಾಡ್ಬಿಟ್ಟು ಎಲ್ಲ ಇದು ಮಾಡ್ತಾರೆ. ಈಗ ನಾವು ಈ ಶಾಲೆಗೆ ಬಂದು 8 ವರ್ಷಗಳಾಯಿತು. 2015-16ರಲ್ಲಿ ಮಕ್ಕಳ ಕೊರತೆಯಿಂದ ಈ ಒಂದು ಶಾಲೆ ಮುಚ್ಚಿ ಹೋಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಶಾಲೆ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಮಂಜಪ್ಪನವರು ಊರಿನ ಸಹಕಾರವನ್ನು ಪಡ್ಕೊಂಡು ಇಲ್ಲಿ 5 ಮಕ್ಕಳಿಂದ ಈ ಒಂದು ಶಾಲೆಯನ್ನು ಪುನಃ ಪ್ರಾರಂಭ ಮಾಡ್ತಾರೆ. ಆ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಈಗ ಗೊಂಡೆದಳ್ಳಿ ಗ್ರಾಮದಲ್ಲಿ ಗೋರುಚ ಗ್ರಾಮ ವಿಕಾಸ ಪ್ರತಿಷ್ಠಾನ ಅಂತಿದೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ನಾಡು ಕಂಡಂತಹ ಅದ್ಭುತ ಸಾಹಿತಿಗಳಾಗಿರ್ತಕ್ಕಂತಹ ಗೋರು ಚನ್ನಬಸಪ್ಪನವರು ಹುಟ್ಟಿದಂತಹ ಊರಾಗಿರೋದ್ರಿಂದ ಅವರು ಮತ್ತು ಈ ಊರಿನ ಗ್ರಾಮಾಧ್ಯಕ್ಷರಾಗಿದ್ದಂಥ ಗಿರೀಶಣ್ಣನವರು, ಊರಿನ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ನಮ್ಮ ಊರಿನಲ್ಲಿ ಒಂದು ಶಾಲೆ ಇರಬೇಕು ಅಂತಕ್ಕಂಥದ್ದನ್ನು ಮನಗಂಡು ನಮ್ಮ ಮುಖ್ಯ ಶಿಕ್ಷಕರಿಗೆ ಸಹಕಾರ ಮಾಡಿ 2016-17ರಲ್ಲಿ ಪುನಃ ಈ ಶಾಲೆಗೆ ಪುನಶ್ಚೇತನವನ್ನು ನೀಡಿದ್ದಾರೆ. ಅಂದಿನ ನಂತರ ನಾನು ಮುಂದಿನ 2018ರಲ್ಲಿ ಈ ಶಾಲೆಗೆ ಬರ್ತೀನಿ. ನಾನು ಮತ್ತು ನಮ್ಮ ಮುಖ್ಯ ಶಿಕ್ಷಕರು ಸಿಕ್ಕೊಂಡು ಈ ಶಾಲೆಯಲ್ಲಿ 5 ಇದ್ದಂಥ ವಿದ್ಯಾರ್ಥಿಗಳನ್ನು 22 ವಿದ್ಯಾರ್ಥಿಗಳನ್ನಾಗಿ ಬೇರೆ ಬೇರೆ ಗ್ರಾಮದಿಂದ ಇಲ್ಲಿಗೆ ಕರೆತಂದು ಈ ಶಾಲೆಯನ್ನು ನಡೆಸಲಿಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಮಾಡ್ತಿದ್ದು. ಹಾಗೆ ಬೇರೆ ಊರಿನಿಂದ ಬರ್ತಕ್ಕಂಥ ಮಕ್ಕಳಿಗೆ ಆಟೋ ವ್ಯವಸ್ಥೆಯನ್ನು ನಮ್ಮ ಗೋರುಚ ಪ್ರತಿಷ್ಠಾನದವರು ಮತ್ತು ನಮ್ಮ ಮುಖ್ಯ ಶಿಕ್ಷಕರ ಸಹಕಾರದಲ್ಲಿ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಈ ಒಂದು ಯಾಕೆ ಇಲ್ಲಿಗೆ ಕಳಿಸ್ತಾರೆ ಮಕ್ಕಳು ಅಂತಂದರೆ, ಇಲ್ಲಿ ಈ ಊರಿನಲ್ಲಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡ್ತಕ್ಕಂಥವ್ರು ಮತ್ತು ಸಾಹಿತಿಗಳಿರ್ತಕ್ಕಂಥವ್ರು ಅನ್ನುವಂಥ ಮನಗಂಡು ಇಲ್ಲಿ ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು, ಒಳ್ಳೆಯ ಶಿಸ್ತಿದೆ ಅಂತ ಹೇಳ್ಬಿಟ್ಟು ಒಳ್ಳೆಯ ಸಹಕಾರವನ್ನು ಈ ಊರಿನಲ್ಲಿ ನೀಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಈ ವರ್ಷ ನಮ್ಮ ಶಾಲೆಗೆ ಈ ಒಂದು ತಾಲೂಕಿನಲ್ಲಿ 3 ಶಾಲೆಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಶಾಲೆಗೆ ಉತ್ತಮ STMC ಅಂತಕ್ಕಂಥ ಒಂದು ಶಾಲೆಯನ್ನು ಆಯ್ಕೆ ಮಾಡಿ 50,000 ರೂಪಾಯಿ ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನಮ್ಮ ಶಾಲೆಗೆ ನೀಡಿದ್ದಾರೆ. ಅದನ್ನು ಹೇಳ್ಕೊಳ್ಳಿಕ್ಕೆ ನಮಗೂ ಕೂಡ ಈ ಸಂದರ್ಭದಲ್ಲಿ ಖುಷಿಯಾಗುತ್ತೆ. ಹಾಗೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಕೂಡ ವ್ಯವಸ್ಥಿತವಾಗಿ ಕಲ್ತ್ಕೊಂಡು ಹೋಗ್ತಿದ್ದಾರೆ. ಮೇಡಮ್ ಈ ವರ್ಷ 15 ಮಕ್ಕಳಿದ್ದಾರೆ. ಹಾಂ ಮೇಡಮ್, ಬಗ್ಗೋಳಿಂದ 13 ಮಕ್ಕಳು ಬರ್ತಾರೆ ಮೇಡಮ್. ಈ ಕಡೆ ಅಜ್ಜಂಪುರದಿಂದ 2 ಮಕ್ಕಳು ಬರ್ತಾರೆ. ಅಲ್ಲಿಂದ ಬರ್ತಕ್ಕಂಥ ಮಕ್ಕಳಿಗೆ ಈ ಗ್ರಾಮದಿಂದ ಮತ್ತು ಗೋರುಚ ಗ್ರಾಮ ವಿಕಾಸ ಪ್ರತಿಷ್ಠಾನದಿಂದ ಆಟೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಟೋದಲ್ಲಿ ಬಂದು ಮಕ್ಕಳು ವ್ಯವಸ್ಥಿತವಾಗ್ತಾರೆ. ಟೀಚರ್ಸ್ ಇಬ್ಬರಿದ್ದೀವಿ ಮೇಡಮು. ಆಮೇಲೆ ಪ್ರತಿ ವರ್ಷ ಗ್ರಾಮ ವಿಕಾಸ ಪ್ರತಿಷ್ಠಾನದಿಂದ ಶೂ ಮತ್ತು ಸಾಕ್ಸು, ID ಕಾರ್ಡು ಮತ್ತು ಯೂನಿಫಾರ್ಮನ್ನೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.